ಚಿರಂಜೀವಿ ಸರ್ ಅಂತ ಹೇಳಿದ್ರೆ, ಈವನ್ ಅವರು ಒನ್ ಆಫ್ ದ ಲೆಜೆಂಡ್ಸ್ ಆಫ್ ಅವರ್ ಇಂಡಿಯನ್ ಸಿನಿಮಾ. ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ದಿರ, ಯಾವುದೇ ಒಂದು ಗಾಡ್ ಫಾದರ್ ಇಲ್ದಿರ, ಸ್ವಂತ ಅವರು ಒಂದು ಶಕ್ತಿಯಿಂದ ನಿಂತ್ಕೊಂಡು ಇವತ್ತೊಂದು ಮೆಗಾ ಸ್ಟಾರ್ ಅಂತ ಅಂತಾರೆ ಅವ್ರನ್ನ. ಆ್ಯಂಡ್ ಹೀ ಈಸ್ ವೆರಿ ಡೌನ್ ಟು ಅರ್ತ್. ಹಾಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಏನು ಕಲಿಯಬಹುದು ಅಂತ ನಾನು ಯೋಚನೆ ಮಾಡ್ತಾಯಿರ್ತೀನಿ ಪ್ರತಿ ಸತಿ ಒಬ್ಬೊಬ್ಬರಿಂದನೂ. ಅವ್ರಿಗೂ ಈಗಲೂ ಸಿನಿಮಾ ಮೇಲೆ ಇರುವಂಥ ಒಂದು ಶಿಸ್ತಾಗಲಿ, 8 o'clock ವಿತ್ ಮೇಕಪ್ ಸೆಟ್ಟಲ್ಲಿ ರೆಡಿ ಇರ್ತಾರೆ, ಸೆಟ್ಟಿಗೆ ಬರ್ತಾರೆ ವಿತ್ ಮೇಕಪ್. ಬೀಯಿಂಗ್ ಸಚ್ ಎ ಹ್ಯೂಜ್ ಸ್ಟಾರ್, ಅವ್ರೇನೋ ಅರ್ಧ ಗಂಟೆ ಲೇಟಾಗಿ ಬಂದರು ಅಥವಾ 9 ಗಂಟೆಗೆ ಬರ್ತೀನಿ ಅಂತಂದರು, ಡೈರೆಕ್ಟರ್ ಆಗಲಿ ಏನೂ ಅನ್ನಲ್ಲ, ಆಯಿತು ಅಂತಲೇ ಅಂತಾರೆ. ಬಟ್ ಸ್ಟಿಲ್ ಅವ್ರಿಗೂ ಈಗಲೂ ಇಷ್ಟು ವರ್ಷ ಆಲ್ಮೋಸ್ಟ್ 30-40 ಇಯರ್ಸ್ ಸಿನಿಮಾಲಿದ್ದೂ ಅವ್ರಿಗೆ ನಾನು ಬರಬೇಕು, ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆಯಲ್ಲ, ಆ ಒಂದು ಹಂಗರ್ ಅಂತ ಏನಂತಾರೆ, ಅದು ಅಮೇಝಿಂಗ್ ಅನಿಸುತ್ತೆ. ನನಗದು ಕನೆಕ್ಟ್ ಆಗುತ್ತೆ. ಹೆಂಗೆ ಅದನ್ನು ಕಾಪಾಡ್ಕೊಂಬಂದಿದ್ದಾರೆ ಇಷ್ಟು ವರ್ಷ ಆದ್ರೂ. ಆ್ಯಂಡ್ ಅವ್ರು ನೋಡದೇ ಇರೋ ಸಕ್ಸಸ್ ಇಲ್ಲ, ಅವ್ರು ನೋಡದೇ ಇರೋ ಬ್ಲಾಕ್ ಬಸ್ಟರ್ಸ್ ಇಲ್ಲ, ಆ ಕ್ರೇಜ್ ನೋಡದೇ ಇರೋ. ಬಟ್ ಸ್ಟಿಲ್ ಅವ್ರಿಗೆ ಬೇಕು ಅಂದರೆ ವಾಟ್ ಈಸ್ ದ ಡ್ರೈವಿಂಗ್ ಫೋರ್ಸ್, ಏನು ಅವ್ರಿಗೆ ಡ್ರೈವ್ ಮಾಡ್ತಾ ಇದೆ ಈಗಲೂ ಬೆಸ್ಟ್ ಕೊಡೋಕ್ಕೆ ಅಂತ.